ನಮಸ್ಕಾರ. ಇವತ್ತಿನ ವಿಡಿಯೋ FIIಗಳಿಂದ ಹಣದ ಹೊಳೆ ಯಾವ ಷೇರುಗಳಲ್ಲಿ ಎಷ್ಟು ಅಂಕಿ ಅಂಶ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬಹಳ ದಿನಗಳಿಂದ ಹೂಡಿಕೆದಾರರು ಕಾಯ್ತಾ ಇದ್ದಾರೆ, ಇನ್ನೇನು ಮಾರುಕಟ್ಟೆ ಬೀಳುತ್ತೆ ಅಂತ. ನಾವು ಕೂಡ ಕಾಯ್ತಾ ಇದ್ವಿ. ಯಾಕಂತಂದ್ರೆ ಎಷ್ಟು ಅಂತ ಮೇಲಕ್ಕೆ ಹೋಗುತ್ತೆ ಒಂದೇ ಒಂದು ರ್ಯಾಲಿಯಲ್ಲಿ. ಬಹಳ ಜನ ಈ ರ್ಯಾಲಿ ಪ್ರಾರಂಭದಲ್ಲಿ ದುಡ್ಡನ್ನು ಹಾಕಿರಲಿಲ್ಲ. ಈಗ ಅವರು ಕಾಯ್ತಾ ಇದ್ದಾರೆ, ಹೊಸ ರ್ಯಾಲಿ ಪ್ರಾರಂಭ ಆದರೆ ಹಾಕ್ತೇನೆ, ಒಂದಷ್ಟು ಕರೆಕ್ಷನ್ ಆಗಲಿ ಅಂತ. ಇವತ್ತು ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು ಇಡ್ತಾ ಇದ್ದೇನೆ. ಇವತ್ತಿನ ಮಟ್ಟಿಗೆ ಕೂಡ ಮಾರುಕಟ್ಟೆ ಭಾರಿ ಮೇಲಕ್ಕೆ ಹೋಗಿದೆ, 20,000 ಅಂಚಿನಲ್ಲಿದೆ. ಸದ್ಯದ ಮಟ್ಟಿಗೆ ಅಂಕಿ ಅಂಶಗಳನ್ನು ಗಮನಿಸಿದ್ರೆ FIIಗಳು ಕಳೆದ 4 ತಿಂಗಳಲ್ಲಿ 75,000 ಕೋಟಿಯನ್ನು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿದ್ದಾರೆ. ಅದೇ ಸಮಯದಲ್ಲಿ DIIಗಳು ಒಂದು ತರದ ಸೆಲ್ಲರ್ಸ್ ಆಗಿ ಪರಿವರ್ತನೆ ಆಗಿದ್ದಾರೆ. ಇಂತಹ ದೊಡ್ಡ ಇನ್ವೆಸ್ಟ್ಮೆಂಟ್ ಇರುವುದರಿಂದ ನಿಫ್ಟಿ 50 ಕಂಪನಿಗಳಲ್ಲಿ ಅವರು ಎಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನಿಫ್ಟಿ ಕಂಪನೀಸ್ ವಿತ್ ಮ್ಯಾಕ್ಸಿಮಮ್ FII ಶೇರ್ ಹೋಲ್ಡರ್ಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಂಬರ್ ಆಫ್ FII ಶೇರ್ ಹೋಲ್ಡರ್ಸ್ 1848 ಇದು ಹೈಯೆಸ್ಟ್, ಮತ್ತು FII ಹೋಲ್ಡಿಂಗ್ ಇನ್ ವ್ಯಾಲ್ಯೂ 3.45 ಲಕ್ಷ ಕೋಟಿ. HDFC ಅಲ್ಲಿ 1836 ಶೇರ್ ಹೋಲ್ಡರ್ಸ್ ಮತ್ತು 3.18 ಲ್ಯಾಕ್ ಕ್ರೋರ್ಸ್. ICICI ಬ್ಯಾಂಕ್ ನಲ್ಲಿ 1602 ಶೇರ್ ಹೋಲ್ಡರ್ಸ್ ಮತ್ತು 2.19 ಲ್ಯಾಕ್ ಕ್ರೋರ್ಸ್ ಹಣವನ್ನು FII ಸದ್ಯಕ್ಕೆ ಹಾಕಿದ್ದಾರೆ. HDFC ಬ್ಯಾಂಕ್ ನಲ್ಲಿ 1500 ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಮತ್ತು 2.36 ಲ್ಯಾಕ್ ಕ್ರೋರ್ಸ್ ಹಾಕಿದ್ದಾರೆ. ಇನ್ಫೋಸಿಸ್ ಅಲ್ಲಿ 1472 ಶೇರ್ ಹೋಲ್ಡರ್ಸ್ ಮತ್ತು 1.82 ಲ್ಯಾಕ್ ಕ್ರೋರ್ಸ್ ಹಾಕಿದ್ದಾರೆ. TCS ನಲ್ಲಿ 1460 ಶೇರ್ ಹೋಲ್ಡರ್ಸ್ 1.49 ಲ್ಯಾಕ್ ಕ್ರೋರ್ಸ್. HUL ಅಲ್ಲಿ 1394 ಶೇರ್ ಹೋಲ್ಡರ್ಸ್ 86,387 ಕೋಟಿ ಹಣವನ್ನು ಹಾಕಿದ್ದಾರೆ. ಆಕ್ಸಿಸ್ ಬ್ಯಾಂಕ್ ನಲ್ಲಿ 1387 ಶೇರ್ ಹೋಲ್ಡರ್ಸ್ 1.26 ಲ್ಯಾಕ್ ಕ್ರೋರ್ಸ್. ಕೊಟಕ್ ಬ್ಯಾಂಕ್ 1171 ಶೇರ್ ಹೋಲ್ಡರ್ಸ್ 1.40 ಲ್ಯಾಕ್ ಕ್ರೋರ್ಸ್. ಭಾರತಿ ಏರ್ಟೆಲ್ 1141 90,626 ಕ್ರೋರ್ಸ್. HCL ಟೆಕ್ 1133 ಶೇರ್ ಹೋಲ್ಡರ್ಸ್ ಮತ್ತು 55,719 ಕೋಟಿ ಹಾಕಿದ್ದಾರೆ. ಪವರ್ ಗ್ರಿಡ್ 1107 ಶೇರ್ ಹೋಲ್ಡರ್ಸ್ 50,836 ಕೋಟಿ ಹಣವನ್ನು ಹೂಡಿದ್ದಾರೆ. MNM ನಲ್ಲಿ 1076 ಶೇರ್ ಹೋಲ್ಡರ್ಸ್ 55,114 ಕೋಟಿ ಹಾಕಿದ್ದಾರೆ. ಮಾರುತಿ ಸುಜುಕಿಯಲ್ಲಿ 1,040 ಶೇರ್ ಹೋಲ್ಡರ್ಸ್ 52,878 ಕೋಟಿ ಹಣವನ್ನು ಹಾಕಿದ್ದಾರೆ. ಇವೆಲ್ಲ ಫಿಗರ್ಸ್ ಎಂಡ್ ಆಫ್ ಜೂನ್ 2023. ಜುಲೈಯಲ್ಲಿ ಇನ್ನೂ ಕೂಡ ಅವಿರತವಾಗಿ FIIಗಳಿಂದ ಹಣದ ಹೊಳೆ ಹರಿದು ಬರ್ತಾ ಇದೆ. ಮತ್ತು ಈಗ ನಿಫ್ಟಿ 50 ಕಂಪನಿಗಳಲ್ಲಿ ಲೋಯೆಸ್ಟ್ ನಂಬರ್ ಆಫ್ FII ಶೇರ್ ಹೋಲ್ಡರ್ಸ್ ಆ ಪಟ್ಟಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಉದಾಹರಣೆಗೆ ಇಂಡಸ್ಇಂಡ್ ಬ್ಯಾಂಕ್ 319 ಶೇರ್ ಹೋಲ್ಡರ್ಸ್ 32,090 ಕೋಟಿ. ಅದಾನಿ ಎಂಟರ್ಪ್ರೈಸ್ 410 42,445 ಕೋಟಿ. ಕೋಲ್ ಇಂಡಿಯಾ 509 10,323 ಕೋಟಿ. ಅದಾನಿ ಪೋರ್ಟ್ಸ್ 511 24,556 ಕೋಟಿ. JSW ಸ್ಟೀಲ್ 545 ಶೇರ್ ಹೋಲ್ಡರ್ಸ್ 43,262 ಕೋಟಿ. ಗ್ರಾಸಿಮ್ ಇಂಡಸ್ಟ್ರೀಸ್ 574 ಶೇರ್ ಹೋಲ್ಡರ್ಸ್ 17,555 ಕೋಟಿ. BPCL ಅಲ್ಲಿ 582 ಮತ್ತು 9,396 ಕೋಟಿ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ 602 ಶೇರ್ ಹೋಲ್ಡರ್ಸ್ ಮತ್ತು FII's ಹೋಲ್ಡಿಂಗ್ ವ್ಯಾಲ್ಯೂ 14,182 ಕೋಟಿ. ಟಾಟಾ ಮೋಟಾರ್ಸ್ 631 ವರ್ಸಸ್ 25,429. NTPC 639 ವರ್ಸಸ್ 26,487 ಕೋಟಿ. ಡಿವಿಸ್ ಲ್ಯಾಬ್ ನಲ್ಲಿ ನಂಬರ್ ಆಫ್ FII ಶೇರ್ ಹೋಲ್ಡರ್ಸ್ 644 ಮತ್ತು FII's ಹೋಲ್ಡಿಂಗ್ ವ್ಯಾಲ್ಯೂ 10,995 ಕೋಟಿ. 29ನೇ ತಾರೀಕು ಜೂನ್ ಸೇಬಿ ಅವರು ಅನೌನ್ಸ್ಮೆಂಟ್ ಮಾಡಿದ್ರು, FIIಗಳು ಅದೇನಾದ್ರೂ 50% ತಮ್ಮ ಹಣವನ್ನು ಒಂದೇ ಕಂಪನಿಯಲ್ಲಿ ಹಾಕ್ಬಿಟ್ಟು ಅದಕ್ಕೆ 25,000 ಕೋಟಿಗಿಂತ ಜಾಸ್ತಿ ಹಾಕಿದ್ರೆ ಅದನ್ನು ನಾವು ತನಿಖೆ ಮಾಡ್ತೇವೆ, ಅಡಿಷನಲ್ ಡಿಸ್ಕ್ಲೋಸರ್ ಕೇಳ್ತೇವೆ ಅಂತ ಅದರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ವಿ. ನಾವು ಬಹಳ ದಿನಗಳಿಂದ ಹೇಳ್ತಾ ಬರ್ತಾ ಇದ್ದೇವೆ, ರಿಟೇಲರ್ಸ್ ಪಾರ್ಟಿಸಿಪೇಷನ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ.
ಆದರೂ ಕೂಡ ಈ ರೀತಿಯಲ್ಲಿ FIIಗಳು ಹಣದ ಹೊಳೆಯನ್ನು ಹರಿಸಿದಾಗ ಮಾರುಕಟ್ಟೆ ನಿರಂತರವಾಗಿ ಮೇಲಕ್ಕೆ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಅವರು ಹಣವನ್ನು ಹಿಂದೆ ತೆಗೆದಾಗ ಮಾರುಕಟ್ಟೆ ದುಪ್ಪನೆ ಕೆಳಗೆ ಬೀಳುವುದನ್ನು ಕೂಡ ನೋಡಿದ್ದೇವೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಈ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಮಾರುಕಟ್ಟೆ ತುಂಬಾ ಫಾಸ್ಟ್ ಆಗಿ ಮೇಲಕ್ಕೆ ಹೋದದ್ರಿಂದ ಒಂದು ಕರೆಕ್ಷನ್ ಓವರ್ ಡ್ಯೂ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.